ನಮಸ್ಕಾರ, ನ್ಯೂಸ್ 11 ಕರ್ನಾಟಕಕ್ಕೆ ಸ್ವಾಗತ. ನಾನು ತಾನಂ. ರಾಜ್ಯ ವಕೀಲರ ಪರಿಷತ್ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಬದಾಮಿ ತಾಲೂಕಿನ ಬಾಗಲಕೋಟ್ ಜಿಲ್ಲೆಯ ಎಸ್ಎಸ್ ಮಿಟಲ್ಕೋಡ್ ರವರಿಗೆ ವಿಜಯಪುರ ಜಿಲ್ಲಾ ಬಾರ್ ಅಸೋಸಿಯೇಷನ್ನ ಹಾಗೂ ವಕೀಲರ ಸಂಘದ ವತಿಯಿಂದ ಅಭಿನಂದನೆ ಸಲ್ಲಿಸಲಾಯಿತು. ಇವತ್ತು ನಮ್ಮ ಗೆಳೆಯರಾದ ಎಸ್ಎಸ್ ಮಿಟಲ್ಕೋಡ್ ವಕೀಲರಿಗೆ ಮೊದಲ ಅಭಿನಂದನೆ ಹೇಳ್ತೀನಿ. ಅಂದರೆ ಉತ್ತರ ಕರ್ನಾಟಕದ ಬದಾಮಿಯವರು ಸಣ್ಣ ತಾಲೂಕಿನ ಕೋರ್ಟ್ನವರು 2 ಬಾರಿ ಅವರು ಸ್ಟೇಟ್ ಬಾರ್ ಮೆಂಬರ್ ಆಗಿ ಈಗ ಚೇರ್ಮನ್ನರ್ ಆಗಿದ್ದಕ್ಕೆ ನಮ್ಮ ಸಂಘದ ವತಿಯಿಂದ ಎಲ್ಲರಿಂದ ಅಧ್ಯಕ್ಷ ಆಗಿದ್ದಕ್ಕೆ ನಮ್ಮ ಸಂಘದ ವತಿಯಿಂದ ಮತ್ತು ಎಲ್ಲ ವಕೀಲರಿಂದ ಅಭಿನಂದನೆ ತಿಳಿಸ್ತೀನಿ. ಅವರು ನನಗೆ ನಮ್ಮ ಬಿಜಾಪುರ ಜಿಲ್ಲಾದ ವತಿಯಿಂದ ಆದ್ದರಿಂದ ಅವರಿಗೆ ತುಂಬ ಹೆಚ್ಚಿಗೆ ಧನ್ಯವಾದ ಹೇಳ್ತೀನಿ. ಆಮೇಲೆ ನಮ್ಮ ವಕೀಲ ಸಂಘದಿಂದ ಏನೇ ಕುಂದುಕೊರತೆಗಳು ಏನೇ ತಂದರೂ ಅವರು ಸಹಕರಿಸಿಕೊಡಬೇಕು. ಮತ್ತು ಇವತ್ತಿನ ಮಟ್ಟಿಗೆ ಇವತ್ತು ನಡೆದ ಒಂದು ಘಟನೆ ಪ್ರಕಾರ ಅಂದರೆ ಸರ್ಕಾರದವರು ಏನು ಕೆನಲ್ಗಳನ್ನು ಮಾಡಿದ್ದಾರೆ, ಕೆನಲ್ದಾಗ ಪರಿಹಾರ ಕೊಡೋದ ನೋಟಿಸ್ ಕೊಡಲಾರ್ದೆ ಅದೇ ಮತ್ತು ಆರ್ಡ್ರ್ ಆದಂಥ ಹೈಕೋರ್ಟಿಂದ ಆರ್ಡ್ರ್ ಆದದ್ದಕ್ಕೆ ಮಾನ್ಯತೆ ಕೊಡಲಾರ್ದೆ ಇಲ್ಲಿ ರಿವ್ಯೂ ಹಾಕೊಳ್ಳೋಕೆ ಬಂದಾರ. ಆ ರಿವ್ಯೂ ಹಾಕೊಳ್ಳೋಕ್ಕೆ ಅವರಿಗೆ ಯಾವುದೇ ಅಧಿಕಾರ ಇಲ್ಲ. ರಿವ್ಯೂ ಇಲ್ಲಿ ಹಾಕಲಿಕ್ಕೆ ಬರೋದಿಲ್ಲ. ಮತ್ತು ಆರ್ಡ್ರಾಗಿ ಅಮೌಂಟ್ ತುಂಬಿದ್ದಾರೆ, ಹೈಕೋರ್ಟ್ ಆರ್ಡ್ರಿಗೆ ತುಂಬಿದ್ರು ಸಹಿತ ನಮ್ಮ ವಕೀಲರು 50 ಮಂದಿ ವಾದವನ್ನು ಮಾಡಿದ್ರು ಸಹಿತ ರಿವ್ಯೂ ಹಾಕಿ ನೋಟಿಸ್ ಮಾಡೋದು ಹೇಳ್ತಾರೆ. ಆ ರೀತಿ ಬರೋದಿಲ್ಲ. ಇಂಥವೆಲ್ಲ ಕುಂದುಕೊರತೆಗಳನ್ನು ನಮ್ಮ ಎಸ್ಎಸ್ ಮಿಟಲ್ಕೋಡ್ ಅವರು ಹೈಕೋರ್ಟಿಗೆ ನಮ್ಮ ಬಿಜಾಪುರ ಜಿಲ್ಲೆ ಎಲ್ಲ ಎಲ್ಐಸಿ ವಕೀಲರ ವತಿಯಿಂದ ಬಾಗಲಕೋಟೆ ಜಿಲ್ಲಾ ಅವ್ರದ್ದು ಬಾಗಲಕೋಟೆ ಜಿಲ್ಲಾನು ಹೆಚ್ಚಿಗೆ ಮುಳುಗಡೆ ಆದ ಪ್ರದೇಶ ಇದೆ. ಅದಕ್ಕೆ ಇವ್ರನ್ನೆಲ್ಲ ರೀಪಂಚನೆ ಮಾಡಲಿಕ್ಕೆ ಸಹಕರಿಸಬೇಕು. ಅವ್ರ ಜೊತೆ ನಾವು ಎಲ್ಲ ವಕೀಲರು ಸಹಕರಿಸ್ತು. ಅವರು ಅಧ್ಯಕ್ಷ ಆದದಕ್ಕೆ ಭಾಳ ಹೆಚ್ಚಿನ ಸಂತೋಷ ಆಗಿದೆ. ಯಾಕಂದರೆ ನಮ್ಮ ಉತ್ತರ ಕನ್ನಡದವರು ಮೊದಲ ನಮ್ಮ ರಾಜೇಂದ್ರ ದೇಸಾಯಿ ಆಗಿದ್ದರು, ನಮ್ಮ ಬಿಜಾಪುರ ಜಿಲ್ಲೆಯವರೇ. ಈ ಬಾಗಲಕೋಟೆ ಜಿಲ್ಲಾದವರು ಚೇರ್ಮನ್ ಆಗೋಣ ನಮಗೆಲ್ಲ ಖುಷಿ ತಂದೈತಿ. ಅದು ಮತ್ತು ನಮ್ಗೆ ನಮ್ಮ ಗೆಳೆಯರು ಅದರಿಂದ ಅವರಿಗೆ ನಾವು ಮತ್ತೊಮ್ಮೆ ಕಂಗ್ರಾಚುಲೇಷನ್ ಹೇಳಿ ಅವರು 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬಿಜಿ ಬರಾವರ ಅಧ್ಯಕ್ಷರು ವಿಜಯಪುರ ವಕೀಲರ ಸಂಘ. ಸರ್ ಈಗ ಹೇಳಿ ಸರ್, ಕ್ಯಾಮ್ರಾ ಬಂದಾಗಿತ್ತು. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ರಾಜ್ಯ ವಕೀಲರ ಪರಿಷತ್ ಅಧ್ಯಕ್ಷರಾದ ಶ್ರೀ ಎಸ್ಎಸ್ ಮಿಟಲ್ಕೋಡ್ ಅವರಿಗೆ, ಶ್ರೀ ಎಸ್ಎಸ್ ಮಿಟಲ್ಕೋಡ್ ಅವರಿಗೆ, ರಾಜ್ಯ ವಕೀಲರ ಪರಿಷತ್ ಅಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀ ಎಸ್ಎಸ್ ಮಿಟಲ್ಕೋಡ್ ಅವರಿಗೆ, ಶ್ರೀ ಎಸ್ಎಸ್ ಮಿಟಲ್ಕೋಡ್ ಅವರಿಗೆ, ರಾಜ್ಯ ವಕೀಲರ ಪರಿಷತ್ ಸದಸ್ಯರಾಗಿ ಆಯ್ಕೆಯಾದ ಬದಾಮಿ ತಾಲೂಕಿನ ಬಾಗಲಕೋಟೆ ಜಿಲ್ಲೆಯ ಶ್ರೀ ಎಸ್ಎಸ್ ಮಿಟಲ್ಕೋಡ್ ಅವರಿಗೆ ಮೊಟ್ಟ ಮೊದಲನೇದಾಗಿ ಅಧ್ಯಕ್ಷರಾಗಿದ್ದಕ್ಕಾಗಿ ಜಿಲ್ಲಾ ಬಾರ್ ಅಸೋಸಿಯೇಷನ್ ವತಿಯಿಂದ ನಮ್ಮ ಎಲ್ಲರ ವಕೀಲರ ವತಿಯಿಂದ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ಗದಗ ಮತ್ತು ಬಾಗಲಕೋಟ್ ಬಿಜಾಪುರದ ಪ್ರತಿನಿಧಿಯಾಗಿ ಭಾಗವಹಿಸುತ್ತಿರುವ ಶ್ರೀ ಎಸ್ಎಸ್ ಮಿಟಲ್ಕೋಡ್ ಅವರು ಎಲ್ಲ ವಕೀಲರ ಸೇವೆಗಾಗಿ ಮತ್ತು ಇನ್ನಿತರ ಕೆಲಸಕ್ಕಾಗಿ ಅವರು ಇನ್ನೂ ಹೆಚ್ಚಿನ ಹುದ್ದೆ ಅವರಿಗೆ ಸಿಗಲಿ ಮತ್ತು ಕೇಂದ್ರ ಸರ್ಕಾರದ ಕಾನೂನು ಮಂತ್ರಿಯಾದ ಮೇಘವಾಲ್ ಅವರು ಮತ್ತು ಭಾರತೀಯ ಬಾರ್ ಅಸೋಸಿಯೇಷನ್ ಇಂಡಿಯಾ ಇವರು ನೇಮಕ ಮಾಡಿದಂಥ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಅವರು ನೇಮಕ ಮಾಡಿದ ಶ್ರೀ ಎಸ್ಎಸ್ ಮಿಟಲ್ಕೋಡ್ ಅವರಿಗೆ ನಮ್ಮೆಲ್ಲರ ವತಿಯಿಂದ ಮತ್ತೊಮ್ಮೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಸರ್ ಇದು ಎಷ್ಟನೇ ಬಾರಿಗೆ ಅವರು ವಿಕ್ಟ್ರಿ ಕೊಟ್ಟಿದ್ದಾರೆ? ಇವರು ಒಟ್ಟು 2 ಬಾರಿ ಗೆದ್ದಿದ್ದರು. ಈ 2ನೇ ಬಾರಿ ಮೊದಲ ಉಪಾಧ್ಯಕ್ಷರಾಗಿದ್ದರು, ಈಗ ಅಧ್ಯಕ್ಷರಾಗಿ ನೇಮಕವಾಗಿದ್ದಾರೆ. ತಮ್ಮ ಹೆಸರು ಸರ್? ಸಂಗಮೇಶ್ ಹೌದೆ, ನ್ಯಾಯವಾದಿ.
ನಾನು ಜಿ ಬಿ ಕೋಳೂರ್ ಅಂತ ವಕೀಲರ ಸಂಘದ ಮಾಜಿ ಅಧ್ಯಕ್ಷರು ವಿಜಯಪುರ. ನಮ್ಮ ಭಾಗದಲ್ಲಿ ಸನ್ಮಾನ್ಯ ಶ್ರೀ ಎಸ್ ಎಸ್ ಮಿಟ್ಲಕೋಡ್ ವಕೀಲರು ಸುಮಾರು 8 ವರ್ಷದಿಂದ, ಅಂದರೆ ಈಗ 2ನೇ ಬಾರಿಗೆ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿಗೆ ಆಯ್ಕೆ ಆಗ್ತಾ ನಮ್ಮ ಭಾಗದ ಒಂದು ವಕೀಲರ ಸಂಘಗಳಿಗೆ ಒಂದು ಹೆಚ್ಚಿನ ಒಂದು ಸಹಾಯ ಸಹಕಾರ ಮತ್ತು ವಕೀಲರ ಸಂಘಗಳ ಅಭಿವೃದ್ಧಿಗೆ ಅವಿರತ ಶ್ರಮವನ್ನು ವಹಿಸಿ ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಬಂದಿದ್ದರು. ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ವಕೀಲರ ಪರಿಷತ್ತಿಗೆ ಅವರನ್ನು ಚೇರ್ಮನ್ ಆಗಿ ಆಯ್ಕೆ ಮಾಡಿದ್ದು ತುಂಬ ನಮ್ಮ ವಿಜಯಪುರ ವಕೀಲರ ಸಂಘದ ಎಲ್ಲ ಸದಸ್ಯರಿಗೂ ಒಂದು ಹೆಮ್ಮೆಯ ವಿಷಯ, ಎಲ್ಲರಿಗೂ ಸಂತೋಷದಾಯಕವಾದಂತಹ ಒಂದು ಈ ಕ್ಷಣ. ಅವರಿಗೆ ದೇವರು ಇನ್ನೂ ಹೆಚ್ಚು ಕೆಲಸವನ್ನು ಮಾಡಲಿಕ್ಕೆ ಮತ್ತು ಹೆಚ್ಚು ಹೆಚ್ಚು ಸ್ಥಾನವನ್ನು ಅಲಂಕರಿಸಲಿಕ್ಕೆ ದೇವರು ಅವರಿಗೆ ಆಶೀರ್ವಾದ ಮಾಡಲಿ. ನಮ್ಮ ಭಾರತದಿಂದ ಅವರು ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ಚೇರ್ಮನ್ರಾಗಿ ಆಯ್ಕೆಯಾಗಿದ್ದಕ್ಕಾಗಿ ನಾವೆಲ್ಲರೂ ಒಕ್ಕೊರಲಿಂದ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಜಿ ಬಿ ಕೋಳೂರ್, ಹಿರಿಯ ನ್ಯಾಯವಾದಿಗಳು, ವಿಜಯಪುರ ವಕೀಲರ ಸಂಘ. ಮಿಟ್ಲ್ ಸರ್ ಕೋರ್ಟ್ಗೆ ಮೊದಲನೆಯದಾಗಿ ನಮ್ಮ ವಿಜಯಪುರ ಬಾರ್ ಅಸೋಸಿಯೇಷನ್ದ ನಮ್ಮ ಅಧ್ಯಕ್ಷರ ಪರವಾಗಿ ಹಾಗೂ ನಮ್ಮ ಎಲ್ಲ ಸದಸ್ಯರ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಹೇಳ್ತೀನಿ. ಯಾಕಂತಂದ್ರೆ ಅವರು ಇವತ್ತು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದವರು ನಮ್ಮ ಕರ್ನಾಟಕ ರಾಜ್ಯ ಬಾರ್ ಕೌನ್ಸಿಲ್ ಕರ್ನಾಟಕಕ್ಕೆ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ಯಾರ. ಅದಕ್ಕೆ ಅವ್ರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸ್ತೀವಿ. ನಮಗೆ ಯಾಕೆ ಖುಷಿ ಆಗ್ಯದ ಅಂದ್ರೆ ನಮ್ಮ ಬಿಜಾಪುರ ಮಂದಿಗೆ ನಮ್ಮ ಅವಿಭಾಜ್ಯ ಜಿಲ್ಲೆ ನಮ್ಮ ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲೂಕಿನವರು ಮೂಲತಃ ಅವರು ನಮ್ಮ 2 ಜಿಲ್ಲೆ ಮತ್ತು ಗದಗ, ಧಾರವಾಡ, ಉತ್ತರ ಕರ್ನಾಟಕವನ್ನು ಪ್ರತಿನಿಧಿಸುವಂಥ ನಮ್ಮ ವ್ಯಕ್ತಿಯವರು. ನಮ್ಮ ಎಲ್ಲ ಉತ್ತರ ಕರ್ನಾಟಕ ಬಾರ್ ಅಸೋಸಿಯೇಷನ್ ಬೆನ್ನೆಲುಬಾಗಿ ಯಾವುದೇ ಕೆಲಸ ಇರಲಿ ಅವ್ರು ಬೆನ್ನೆಲುಬಾಗಿ ನಿಂತಿದ್ದರು. ಇವತ್ತು ಅವ್ರು ಆಯ್ಕೆ ಆದದ್ದಕ್ಕೆ ಅವ್ರಿಗೆ ನಮ್ಮ ಬಾರ್ ಅಸೋಸಿಯೇಷನ್ ವತಿಯಿಂದ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ನನ್ನ ವೈಯಕ್ತಿಕವಾಗಿ ಹಾಗೂ ನಮ್ಮ ಸಂಘದ ವತಿಯಿಂದ ಅವ್ರಿಗೆ ಅಭಿನಂದನೆಗಳು. ಕುಮಾರ್ ಹನುಮಪ್ಪ ನಿಡೋನಿ, ವಕೀಲರು, ವಿಜಯಪುರ ಸಂಘ. ಕರ್ನಾಟಕ ರಾಜ್ಯ ವಕೀಲ ಪರಿಷತ್ತಿನ ಆಯ್ಕೆಯಾದ ಶ್ರೀ ಎಸ್ ಎಸ್ ಮಿಟ್ಲಕೋಡ್ ಅವರಿಗೆ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News 11 ಕರ್ನಾಟಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.